ಗೈಸ್ ಫೈನಲಾಗಿ ನಾನು ಬಂದಿದ್ದೀನಿ ಸುಮಾರು 4443 ಅಡಿ ಎತ್ತರದಲ್ಲಿರೋ ದ ಗ್ರೇಟ್ ವಾಲ್ ಆಫ್ ಮಹಾರಾಷ್ಟ್ರ ಅಂತ ಹೇಳ್ತಾರೆ. ಅದೇ ಮಾಂಗಿ ತುಂಗಿ ಪೀಕ್ ಹತ್ರ. ಜಸ್ಟ್ ಆ ಕಡೆ ಹೋದರೆ ಪಾತಾಳ ಸಿಗುತ್ತೆ, ಈ ಕಡೆ ಹೋದರೆ ಪಾತಾಳ ಸಿಗುತ್ತೆ. ಇಷ್ಟೇ ಗ್ಯಾಪು. ತುಂಬ ಸ್ಟ್ರಗಲ್ಸ್ ಬಿದ್ದು ಅಯ್ಯೋ ಯಾರೋ ಅರುಣ್ ಟ್ರಾವೆಲ್ ಸ್ಟೋರೀಸ್ ಹೇಳ್ದ, ಅವ್ನು ನಂಬ್ಕೊಂಡು ಇಲ್ಲಿ ಬಂದ್ವಿ, ಇಲ್ಲಿ ನೋಡಿದ್ರೆ ಹಿಂಗೆ ಬಿಸ್ಕೆಟ್ ಆಗೋಯ್ತು ಅಂತ ಅನ್ಬಾರ್ದು ಅಂತ ಹೇಳ್ಬಿಟ್ಟು ಈ ಜಾಗದಿಂದ ನಾವು ದೂರದಲ್ಲಿ ನೋಡ್ಬೋದು ತುಂಗಿ ಪೀಕ್ನ. ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಸುಮಾರು ಇನ್ನೂ ಒಂದು ಗಂಟೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ವೆಲ್ಕಮ್ ಟು 100 ಡೇಸ್ ಪ್ರೇರಣಾ ಸೀರೀಸ್ ಡೇ 67ಗೆ. ನಾನೀಗ ನಾಸಿಕಲ್ಲಿದ್ದೀನಿ. ಇಲ್ಲಿಂದ ಮಂಗಿ ತುಂಗಿ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅದು ಬಂದ್ಬಿಟ್ಟು 98 ಕಿಲೋಮೀಟ್ರ್ ಐತೆ. ಇಲ್ಲಿ ನಾನು ಡೋರ್ಮೆಟ್ರಿ ಸ್ಟೇ ಆಗಿದೆ. ಡೋರ್ಮೆಟ್ರಿ ಬಂದುಬಿಟ್ಟು 350 ರೂಪಾಯಿ ಚಾರ್ಜ್ ಮಾಡಿದ್ರು. ಎ ಸಿನಂತೆ. ಅದು ಎ ಸಿ ಯಾವಾಗ ಆನ್ ಮಾಡ್ತಾರೆ? ಬೆಳಿಗ್ಗೆ 6 ಗಂಟೆಗೆ ಆಫ್ ಮಾಡ್ತಾರೆ, ಸಾಯಂಕಾಲ 6 ಗಂಟೆಗೆ ಆನ್ ಮಾಡ್ತಾರೆ. ಓನ್ಲಿ ನೈಟ್ ಟೈಮ್ ಮಾತ್ರ ಎ ಸಿ ಆನ್ ಮಾಡ್ತಾರಂತೆ. ಇಲ್ಲಿ ನೆನೆ ಬಂದಾಗ ನಾನು ಫುಲ್ ಬಿಸಿಲಿತ್ತು, ಅದಕ್ಕೆ ನಾನು ಎ ಸಿ ಡೋರ್ಮೆಟ್ರಿ ತಗೊಂಡಿದ್ದೆ. ಚೆನ್ನಾಗಿತ್ತು, ಪರವಾಗಿಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಈಗ ಮೇನ್ ಬಸ್ ಸ್ಟಾಪ್ಗೆ ಹೋಗಬೇಕು. ಟೈಮ್ 8 ಗಂಟೆ ಆಗೈತೆ. ನಾನೀಗ ನ್ಯೂ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು. ನಾಸಿಕ್ಕು ನಾನೇನೋ ತುಂಬ ಚಿಕ್ಕ ಸಿಟಿ ಅಂದ್ಕೊಂಡಿದ್ದೆ, ತುಂಬ ದೊಡ್ಡ ಸಿಟಿ ಇದು. ಏರ್ಪೋರ್ಟ್ ಕೂಡ ಐತೆ. ಈ ರೋಡ್ ನೋಡ್ತಾ ಇದ್ರಲ್ಲ, ಇದು ಒಂದು 10 ಗಂಟೆ ಮೇಲೆ ಫುಲ್ ಜಾಮ್ ಆಗೋಗ್ಬಿಡುತ್ತೆ. ಆ ರೇಂಜ್ ಗಾಡಿಗಳು ಬರ್ತಾನೆ ಇರ್ತವೆ. ಮಹಾರಾಷ್ಟ್ರದಲ್ಲಿ ಬಸ್ಸು 2-3 ಥರ ಇರ್ತವೆ. ಕೆಲವು ರೆಡ್ ಕಲರು, ಬ್ಲೂ ಕಲರು, ಆ ಕಡೆ ಒಂದು ಗ್ರೀನ್ ಕಲರ್ ಐತೆ, ಅಲ್ಲಿ ಬ್ಲೂ ಕಲರ್ ಐತೆ ನೋಡಿ. ಅದು ಇಳಿಯೋಕ್ಕೂ ಬಿಡೋದಿಲ್ಲ ಅಂತಾರೆ ಇವರು. ಇಷ್ಟು ದೊಡ್ಡ ಬ್ಯಾಗ್ ಹಾಕೊಂಡು ಇಳಿತಾ ಇದ್ದೀನಿ, ಹತ್ತಾನೆ ಇದ್ದಾರೆ ಸುಮ್ಮನೆ. ಬಸ್ಸಲ್ಲಿ ವೀಡಿಯೋ ಮಾಡೋಕೆ ಕೂಡ ಟೈಮ್ ಇಲ್ಲ, ಅಷ್ಟು ರಶ್ ಇತ್ತು ಬಸ್ಸು. ಈಗ ನಾನು ತಾರಾಬಾದ್ ಅನ್ನೋ ಒಂದು ಊರಿಗೆ ಬಂದಿದ್ದೀನಿ. ಇಲ್ಲಿಂದ ನನಗೆ ಮಂಗಿ ತುಂಗಿಗೆ ಹೋಗಬೇಕು. ಅದು ಆಟೋದಲ್ಲಾದರೂ ಹೋಗ್ಬೋದು, ಇಲ್ಲ ಅಂತಂದರೆ ಬಸ್ ಅಂತೂ ಇಲ್ಲೂ ಅಂತೆ. ಬಸ್ ಕೇಳಿದೆ ಈಗ. ಸೊ ಅದಕ್ಕಿಂತ ಮುಂಚೆ ಏನಾದರೂ ತಿನ್ನಬೇಕು. ಈಗ 11 ಗಂಟೆ ಆಗಿದೆ. ನಮ್ಮ ಬಸ್ ಹತ್ತಿದ್ದು 8 ಗಂಟೆಗೆ. 98 ಕಿಲೋಮೀಟ್ರ್ ಇಷ್ಟೊತ್ತಿಗೆ ಬಂದಿದ್ದೀನಿ. ಬೆಳಗ್ಗೆ ಇನ್ನೇನು ಸಿಗುತ್ತೆ ಇಲ್ಲಿ? ವಡಾಪಾವ್ ಬಿಟ್ಟರೆ ಇದನ್ನೇ ವಡಾಪಾವ್ ಅಂತಾರೆ. ಇದನ್ನ ಹಿಂಗಿಟ್ಟು ಇದನ್ನು ಹಿಂಗೆ ಮಡಚಿ, ಓಕೆ, ಮುಗಿದೋಯ್ತಲ್ಲ, ಇದು ಮಡಚಿ ತಿನ್ನೋದು. ಈ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹುಡುಕಿದ್ದೀನಿ, ನನಗೊಂದು ಹೋಟೆಲ್ ಸಿಕ್ಕಿಲ್ಲ. ಎಲ್ಲಿಗೆ ಹೋದರೂ ಇದೇ ಸಿಗುತ್ತೆ. ಈಗ ತಿಂದು ಸದ್ಯಕ್ಕೆ ಬೇಗ ಹೋಗ್ಬೇಕು, ಯಾಕಂದರೆ 11 ಗಂಟೆ ಆಗೈತೆ. ನಾನು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಸುಮಾರು ಒಂದು 9 ಕಿಲೋಮೀಟ್ರ್ ಟ್ರೆಕ್ಕು, ಹೋಗಿ ಬರೋದಕ್ಕೆ 9 ಕಿಲೋಮೀಟ್ರ್ ಆಗುತ್ತಂತೆ. ಅದಕ್ಕೆ ಈಗ ಸದ್ಯಕ್ಕೆ ವಡಾಪಾವ್ ತಿಂದು ಬೇಗ ಹೋಗ್ತೀವಿ. ಆಲ್ರೈಟ್, ನಾನೀಗ ಮಂಗಿ ತುಂಗಿ ಬೇಸ್ ಪಾಯಿಂಟಿಗೆ ಬಂದಿದ್ದೀನಿ. ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಇದೇ ಬೆಟ್ಟನ ನನಗೆ ಹತ್ತೋದು. 2 ಇದ್ದಾವೆ. ಅದನ್ನು ಇದರಲ್ಲಿ ಮಂಗಿ ತುಂಗಿ ಅಂತ ಕರೀತಾರೆ. ಇಲ್ಲಿಂದ ಹೋಗ್ಬೇಕು ಅಂತಂದರೆ ಆ ಮೆಟ್ಲುಗಳನ್ನ ಹತ್ತಿ ಮೇಲ್ಗಡೆ ಹೋಗ್ಬೇಕು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟೋಟಲಾಗಿ 3500ದಿಂದ 4000 ಮೆಟ್ಲುಗಳ ಟ್ರೆಕ್ಕಿಂಗು. ಮಾಂಗಿ ತುಂಗಿ ಟ್ರೆಕ್ನ ಕರೆಕ್ಟಾಗಿ ನಾನು 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಬೇಕು ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀನಿ ಅಂತ. ಯಾಕೆಂತಂದರೆ ಒಂದು 4000 ಮೆಟ್ಲಿದ್ದಾವೆ, ಮತ್ತು ಬರಿಗಾಲಲ್ಲೇ ನಡ್ಕೊಂಡು ಹೋಗಬೇಕು. ಶೂ ಚಪ್ಪಲಿ ಏನೂ ಹಾಕೊಂಡು ಹೋಗಿಲ್ಲ. ಈಗ 12 ಗಂಟೆ ಆಗುತ್ತೆ. ಮೇ ಬಿ ನಾವು ಬರೋಷ್ಟೊತ್ತಿಗೆ ಸಾಯಂಕಾಲ ಆದರೂ ಆಗ್ಬೋದು. ನಾನು ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಬಟ್ ನಿಜವಾಗ್ಲೂ ಇಲ್ಲಿಂದ ನೋಡ್ತಾ ಇದ್ರೇ ಸಖತ್ ಸಂತೋಷ ಆಗ್ತಾಯಿದೆ. ಯಾವಾಗ ಅಲ್ಲಿಗೆ ಹೋಗ್ತೇನೆ ಅನ್ನಿಸ್ತೈತೆ. ಖುಷಿ ವಿಚಾರ ಅಂದರೆ ಇವತ್ತು ಬಿಸಿಲು ಬೀಳ್ತಾ ಇಲ್ಲ, ಎಲ್ಲ ಫುಲ್ಲು ಮಳೆ ಆದಂಗೆ ಆಗ್ಬಿಟ್ಟೈತೆ. ಆರಾಮಾಗಿ ಟ್ರೆಕ್ ಮಾಡ್ಬೋದು. ಏನಾದರೂ ನಾವು ವೀಕೆಂಡಲ್ಲಿ ಬರ್ತೀವಿ ಅಂದರೆ ಇಲ್ಲೆಲ್ಲ ತುಂಬ ಜನ ಇರ್ತಾರೆ. ಇವತ್ತು ಒಬ್ಬರು ಇಲ್ಲ, ಆರಾಮಾಗಿ ಖಾಲಿ ಆಯ್ತಪ್ಪ. ಹ್ಯಾಪಿಯಾಗಿ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು.
ಏನು ಗೊತ್ತಾ, ನಡ್ಕೊಂಬರ್ತಾ ಇದ್ದೆ, ಮೇಲ್ಗಡೆಯಿಂದ ಕೆಳಗಡೆ ಹೋಗೋರು ನನಗೆ ಈ ಸ್ಟಿಕ್ ಕೊಟ್ಟರು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದು ಅವರು ದುಡ್ಡಿಗೆ ತೊಗೊಂಬಂದಿದ್ರು, ಅವ್ರಿಗೆ ನನಗೆ ಕೊಟ್ಟವ್ರೆ. ನಾನು ರಿಟರ್ನ್ ಹೋಗ್ಬೇಕಾದ್ರೆ ಇನ್ನೊಬ್ಬರು ಮೇಲ್ಗಡೆ ಬರೋರು ಕೊಡ್ತೀನಿ. ಚೆನ್ನಾಗಿತ್ತು, ಗಟ್ಟಿಯಾಗಿ. ಈಗ ಆರಾಮಾಗಿ ಸಪೋರ್ಟ್ಗೆ ಇಟ್ಕೊಂಡು ಹೋಗ್ಬೋದು. ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲೇನೋ ಮಾರ್ತಾ ಇದ್ದಾರೆ. ಕ್ಯಾ ದೀದಿ? नींबू पानी कितना प्लेट, कितना ग्लास? 30 रुपया बताओ। एक देना. क्या क्या डालता है ये? नमक है क्या? हाँ, नमक. ಉಪ್ಪು ಅಂತಿದ್ದು, ಕಲರ್ ಉಪ್ಪು. ಲೆಮನ್ ಸೋಡಾ ಚೆನ್ನಾಗೈತೆ. ಸುಸ್ತಾದಾಗ ಏನು ಕುಡಿದ್ರು ಚೆನ್ನಾಗೇ ಇರುತ್ತೆ. ನಾನು ಗುಜರಾತಲ್ಲಿ ಗಿರ್ನಾರ್ ಪರ್ವತ ಟ್ರೆಕ್ಕಿಂಗ್ ಮಾಡಿದ್ದೆ. 10,000 ಮೆಟ್ಲು ಹತ್ಕೊಂಡು ಹೋಗಿದ್ದೆ. ಮತ್ತು ಜಾರ್ಖಂಡಲ್ಲಿ ಪಾರಸ್ನಾಥ್ ಟ್ರೆಕ್ಕಿಂಗ್ ಮಾಡಿದ್ದೆ. ಅದು ಬಂದ್ಬಿಟ್ಟು ಹತ್ತತ್ರ 9 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಈಗ ನಾನು ಮಾಡ್ತಾ ಇರೋದು ಮಾಂಗಿ ತುಂಗಿ ಟ್ರೆಕ್ಕಿಂಗು. ಇದು ಬಂದ್ಬಿಟ್ಟು 3,500 4,000 ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಈ 3 ಜಾಗಗಳು ಕೂಡ ಜೈನ ಧರ್ಮದವರಿಗೆ ಒಂದು ಪವಿತ್ರವಾದ ಸ್ಥಳ ಅಂತ ಹೇಳ್ತಾರೆ. ಅದರಲ್ಲಿ ನಾನೀಗ ಮಾಂಗಿ ತುಂಗಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ. ವೆದರ್ ಮಾತ್ರ ತುಂಬ ಕೂಲಾಗೈತೆ. ಮತ್ತು ಗಿರ್ನಾರ್ ಪರ್ವತ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ, ಪಾರಸ್ನಾಥ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ, ಅದೇನೋ ಗೊತ್ತಿಲ್ಲ, ಅಂಥ ಪವಿತ್ರವಾದ ಸ್ಥಳಗಳಿಗೆ ಹೋಗಬೇಕಾದ್ರೆ ಕೂಡ ನನಗೆ ವೆದರ್ ತುಂಬ ಸಪೋರ್ಟ್ ಮಾಡುತ್ತೆ. ಮತ್ತು ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಈಗ ಇನ್ನೇನು ಆಲ್ಮೋಸ್ಟ್ ಆಲು ಇನ್ನೊಂದು ಸ್ವಲ್ಪ ರೀಚ್ ಆಗ್ತೀನಿ. ಇನ್ನೊಂದು 2-3 ಗಂಟೆಲಿ ಮೇಬಿ ರೀಚ್ ಆಗ್ಬೋದು. ಟೈಮ್ ಆಲ್ರೆಡಿ 1 ಗಂಟೆ ಆಗ್ತಾ ಬಂತು. ನಿಧಾನಕ್ಕೆ ಬರ್ತಾಯಿದ್ದೆ. ಇಷ್ಟೊತ್ತು ಸೋಡಾ ಕುಡಿದು ಸ್ವಲ್ಪ ಎನರ್ಜಿ ಬಂತು. ಈಗ ಮೇಲ್ಗಡೆ ಹೋಗೋಣ. ಈ ಸ್ಟಿಕ್ಕು ಸ್ವಲ್ಪ ತುಂಬ ಯೂಸ್ ಆಗ್ತಾಯಿದೆ. ಗಾಯ್ಸ್ ನೋಡಿ, ಹೋಗ್ತಾ ಮೆಟ್ಲು ಎಲ್ಲಿ ಹೋಗ್ತಾಯಿದೆ. ಬೆಟ್ಟದ ಮೇಲಿಂದ ಆಕಾಶಕ್ಕೆ ಮೆಟ್ಲು ಹಾಕ್ದಾಗೈತೆ ಇದು. ನನಗೀಗ ಗೊತ್ತಾಯಿತು, ಈ ಮೆಟ್ಲ ಮೇಲೆ ಆ ಕಡೆ ವೈಟ್ ಕಲರ್ ಪೇಂಟ್ ಹೊಡೆದಿದ್ದಾರಲ್ಲ, ಇದು ಪೇಂಟ್ ಅಲ್ಲ, ಇದು ಸಿಮೆಂಟು ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ದಾರೆ, ತಿಳಿ ನೀರು ಥರ. ಸೊ ತುಂಬ ಸ್ಮೂತಾಗಿರುತ್ತೆ. ಆರಾಮಾಗಿ ಇದ್ರ ಮೇಲೆ ಕಾಲಿಟ್ಕೊಂಡು ನಡ್ಕೊಂಡು ಹೋಗ್ಬೋದು. ಇದ್ರ ಮೇಲೆ ಏನಿಲ್ಲ, ಸ್ವಲ್ಪ ರಫ್ ಇರುತ್ತೆ. ಈಗ ಯಾರೋ ಹೇಳಿದ್ರು ಇದ್ರ ಮೇಲೆ ನಡ್ಕೊಂಡು ಹೋಗು ಅಂತ. ಇಲ್ಲ, ಸುಮ್ಮನೆ ಹಿಂಗೆ ರ್ಯಾಂಡಮಾಗಿ ಹೋಗಿದ್ರೆ ಕಂಪ್ಲೀಟ್ ಕಾಲೆಲ್ಲನೂ ಹೋಗ್ಬಿಡು. ಲಿಫ್ಟು ಐತಿಲ್ಲಿ, ಯಾವ ಫ್ಲೋರ್ ಅಂತ ಗೊತ್ತಾಗ್ತಿಲ್ವೇ. ಟಾಪ್ ಫ್ಲೋರ್. ನಾನೀಗ ಬಂದಿದ್ದೀನಿ ಪ್ರಪಂಚದಲ್ಲೇ ಅತಿ ದೊಡ್ಡ ದಿಗಂಬರ್ ಜೈನ್ ಐಡಲ್ಲು, ಸುಮಾರು 108 ಅಡಿ ಎತ್ತರದಲ್ಲಿರೋ ಭಗವಾನ್ ರಿಷಭದೇವ ಅವರ ಸ್ಟ್ಯಾಚು ಹತ್ರ. ಭಗವಾನ್ ರಿಷಭದೇವನ ದರ್ಶನ ಮಾಡಿಕೊಂಡು ನಾನೀಗ ಪರಿಕ್ರಮ ಮಾಡ್ತಾ ಇದ್ದೀನಿ. ಹೈಲೈಟ್ ಏನು ಗೊತ್ತಾ, ಇದೊಂದು ದೊಡ್ಡ ಬೆಟ್ಟ. ಈ ಬೆಟ್ಟನ ಕಟ್ ಮಾಡಿ ಇಲ್ಲೊಂದು ದೊಡ್ಡ ಸ್ಟ್ಯಾಚು ಮಾಡಿದ್ದಾರೆ. ವಾವ್, ಇದ್ಯಾವ ಕಾಲನೋ ಗೊತ್ತಿಲ್ಲ, ಮಳೆ ಬರ್ತೈತೆ. ಮಳೆ ಬಂದರೆ ಬಿಸ್ಕೆಟ್ ಆಗಿ ಹೋಗ್ತೀನಿ. ಛತ್ರಿ ಬೇರೆ ತಂದಿಲ್ಲ ನಾನು. ಇನ್ನು ನಾನೀಗ ಅಲ್ಲಿಗೆ ಹೋಗಬೇಕು. ಮೇಲ್ಗಡೆ ಒಂದು ಪ್ಲೇಸ್ ಐತೆ, ಅಲ್ಲಿಗೆ ಹೋಗಬೇಕು. ಟೈಮ್ ಆಲ್ರೆಡಿ 1:15 ಆಗ್ತಾ ಬಂತು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಕುತ್ಕೊಂಡು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಟೈಮ್ ಸ್ಪೆಂಡ್ ಮಾಡಿ ಈಗ ನಾನು ಹೋಗ್ತಾಯಿದ್ದೀನಿ. ಇಷ್ಟೊತ್ತು ಲಿಫ್ಟ್ ಆನಲ್ಲಿ ಇಟ್ಟಿದ್ರು, ಈಗ ಲಿಫ್ಟ್ ಆಫ್ ಮಾಡಿದ್ದಾರೆ. ನಡ್ಕೊಂಡು ಹೋಗ್ಬೇಕು, ಕೆಳಗಡೆ ಸ್ಟೆಪ್ಸ್ ಇರ್ತವೆ. ಬಟ್ ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ ವ್ಯೂ, ಸೂಪರ್ಬ್. ಮತ್ತು ಈ ಕಡೆಯಿಂದ ನೋಡಿ,
ಈ ಜಾಗದಲ್ಲಿ ಗಾಡಿ ಇಲ್ಲಿವರೆಗೂ ಬರ್ತವೆ. ಇಲ್ಲಿ ಬಂದು ಮೇಲ್ಗಡೆ ದರ್ಶನ ಮಾಡ್ಕೊಂಡು ರಿಟರ್ನ್ ಹೋಗೋರು ಹಿಂಗೆ ಹೊರಟೋಗ್ತಾರೆ. ಇನ್ನು ಮೇಲ್ಗಡೆ ಹೋಗ್ಬೇಕು ಅಂದವರು ಹಿಂಗೆ ಹೋಗ್ಬೋದು. ನೋಡಿದಷ್ಟು ಈಸಿ ಅಲ್ಲ ಅಂತ ಈಗ ಅರ್ಥ ಆಗ್ತಾಯಿದೆ. 4000 ಮೆಟ್ಲು ಅಂದರೆ ಏನು ತಮಾಷೆನಾ? ಈಗ ನಾನು ಮಾಂಗಿ ಪೀಕ್ ಹತ್ರ ಬಂದಿದ್ದೀನಿ. ಇದನ್ನು ಮಾಂಗಿ ಅಂತಾರೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ತುಂಗಿ. ಇಲ್ಲಿಗೋಗಿ ಅಲ್ಲಿಗೆ ಹೋಗ್ಬೇಕು ನಾನು. ತುಂಬ ಜನ ಬೆಳಿಗ್ಗೆನೇ ಟ್ರೆಕ್ ಸ್ಟಾರ್ಟ್ ಮಾಡಿಬಿಟ್ಟಾರ, ಈಗ ಇಳಿದೋಗ್ತಾ ಇದ್ದಾರೆ. ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 12 ಗಂಟೆಗೆ ಮಾಡಿದ್ದು 1:30-2 ಗಂಟೆ ಆಗ್ತಾ ಬರ್ತಾಯಿದ್ದೆ. ಬಟ್ ಇಷ್ಟೊತ್ತು ಕೂಲಾಗಿತ್ತು ವೆದರು. ಈಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ರೀಚ್ ಆದೆ ಮಾಂಗಿ ಪೀಕ್ ಹತ್ರ. ಇಪ್ಪತ್ತು ಮೆಟ್ಲು ಹತ್ತೋದು, ಸ್ವಲ್ಪ ರೆಸ್ಟ್ ಮಾಡೋದು, 20 ಮೆಟ್ಲು ಹತ್ತೋದು, ರೆಸ್ಟ್ ಮಾಡೋದು, ಹಂಗೆ ಮಾಡ್ಕೊಂಬರ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗ್ತಾ ಇದ್ದೀನಿ. ಬಟ್ ಇನ್ನು ಮೇಲ್ಗಡೆ ಹೋಗೋ ಮೆಟ್ಲೆಲ್ಲ ಈ ಥರ ಇರುತ್ತೆ. ಇಷ್ಟೊತ್ತು ಬಂದಿದ್ದು ಈಸಿ ಆಗೈತೆ. ಅಲ್ಲಿ ನೋಡ್ತಿದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲೊಂದು ಮೇನ್ ಗೇಟ್ ಐತೆ. ಲೆಫ್ಟ್ ಹೋದರೆ ಮಾಂಗಿ ಪೀಕ್ ಹೋಗ್ಬೋದು, ರೈಟ್ಗೆ ಹೋದರೆ ಡೈರೆಕ್ಟಾಗಿ ನಾವು ತುಂಗಿ ಪೀಕ್ ಹೋಗ್ಬೋದು. ಜಸ್ಟ್ ಇನ್ನೊಂದು 15 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ನಾನು. अब कितना टाइम लगा ऊपर जाने के लिए? बहुत यहाँ से आपको लगेगा आधा घंटा। तो आधा घंटा ऊपर तक जाए कि जाने के लिए? अच्छा। और ऊपर से व्यू बहुत प्यारा आ रहा है, वहाँ से लेके वो जो तुंगी है उधर तक गए क्या? नहीं है, अभी जा रहे हैं। अभी जाएंगे ना ये वो रास्ता, लेकिन ऊपर से जो व्यू है ना बहुत प्यारा आ रहा है। हाँ, और थोड़ी बरसात भी लग रही है ऊपर। अरुण ट्रैवल्स मिला है ना? हाँ जी जी वही हो गया सब्सक्राइब। बिल्कुल बिल्कुल। थैंक यू। क्या नाम है आपका? मेरा नाम पीयूष दुधे। पीयूष दुधे। पीयूष दुधे। आपका भैया? वैभव शीतलकर। कहाँ से? नागपुर से। नागपुर। ओ बहुत अच्छा है। मेंबर थे, हाँ। थक गए, वो देखो वहाँ बैठ गए। हो वो लोग ऊपर से आ रहे हैं। अच्छा, ये फ्रेंड्स अल खुद इधर है। अभी तुंगी चढ़ेंगे। जाएगा नहीं, वो उधर ही बैठते हैं। अभी पता नहीं जाएंगे कि नहीं जाएंगे। ಹಾಂ, ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಬ್ರೋ ನೀನು ಹೋಗೋ ಪ್ಲೇಸಸ್ಗೆ ಯಾವ ಥರ ಹೋಗೋದು, ಎಲ್ಲಿ ಸ್ಟೇ ಆಗೋದು, ಎಲ್ಲಿ ಬಸ್ ಸಿಗುತ್ತೆ ಅಂತ ಹೇಳಿ ಡೀಟೇಲ್ಸ್ ಕೊಡಿ ಅಂತ ಹೇಳ್ತೀರಾ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಡೀಟೇಲ್ಸ್ ಕೊಡಲ್ಲ. ಯಾಕೆ ಅಂತಂದರೆ ಸಪೋಸು ನಾನು ಟ್ರಾವೆಲ್ ಮಾಡೋದೇ ಒಂದು ಥರ ಇರುತ್ತೆ. ಎಕ್ಸಾಂಪಲ್, ನಾನೀಗ ಕಲಾವಂತಿನ ದುರ್ಗ ಟ್ರೆಕ್ ಮಾಡಿದೆ, ನೀವು ಆ ವಿಡಿಯೋ ನೋಡಿದ್ರಿ. ಬಟ್ ಆ ವಿಡಿಯೋಯಿಂದ ಬಿಹೈಂಡ್ ಸೀನ್ ನೋಡಿಲ್ಲ. ಯಾಕೆಂತಂದರೆ ನಾನು ಎಲ್ಲೆಲ್ಲ ಲಿಫ್ಟ್ ಕೇಳ್ಕೊಂಡು ನಡ್ಕೊಂಡು ಆಯಿತಾ ಏನೇನೋ ಸಾಧನೆ ಮಾಡ್ಕೊಂಡು ಒಂದು ಪ್ಲೇಸಿಗೆ ರೀಚ್ ಆಗ್ತೀನಿ. ನಾನು ಹೆಂಗೆ ಅಂತಂದರೆ ಟ್ರಾವೆಲ್ ಮಾಡೋದು ಪ್ಲ್ಯಾನ್ ಇರೋಲ್ಲ ನನಗೆ. ಓಕೆ, ನಾನು ನಿಮ್ಗೆ ಹೇಳೋಕ್ಕೆ ನಾನು ಕರೆಕ್ಟಾಗಿ ಟ್ರಾವೆಲ್ ಮಾಡಿದರೆ ತಾನೇ ನಿಮ್ಗೆ ಹೇಳೋದು. ಅಂದರೆ ಈಗ ನಾನು ಪ್ಲ್ಯಾನ್ ಹೇಳಿದ್ರೆ ನಿಮಗೆ ನೀವು ಡೈರೆಕ್ಟಾಗಿ ಹೋಗಬೇಕು, ಆ ಥರ ಇರಬೇಕು. ಎಕ್ಸಾಂಪಲು, ಇಲ್ಲಿ ಬಸ್ ಸಿಗುತ್ತೆ, ಇಲ್ಲಿಂದ ಹೋಗಿ ಅಲ್ಲಿ ಇಳಿಬೋದು ಅಂತ. ಬಟ್ ನಾನೇ ಏನೇನೋ ಸಾಧನೆ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ಅಂದರೆ ನಾನು ಎಲ್ಲೂ ಮೆನ್ಷನ್ ಮಾಡಲ್ಲ. ಇಫ್ ಇನ್ ಕೇಸ್ ಏನಾದರೂ ನಾನು ಹೇಳಿದ್ಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ತುಂಬ ಸ್ಟ್ರಗಲ್ಸ್ ಬಿದ್ದು, ಅಯ್ಯೋ ಯಾರೋ ಅರುಣ್ ಟ್ರಾವೆಲ್ ಸ್ಟೋರೀಸ್ ಹೇಳ್ದ, ಅವ್ನು ನಂಬ್ಕೊಂಡು ಇಲ್ಲಿ ಬಂದು ಇಲ್ಲಿ ನೋಡಿದ್ರೆ ಹಿಂಗೆ ಬಿಸ್ಕೆಟ್ ಆಗೋಯ್ತು ಅಂತ ಅನ್ಬಾರ್ದು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಕೊಡೋದಿಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅನ್ಕೊತೀನಿ. ಓಕೆ, ನಾನೀಗ ಮಾಂಗಿ ಪೀಕ್ ಹತ್ರ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಭಕ್ತಾದಿಗಳು ಈ ಬೆಟ್ಟನ ಪರಿಕ್ರಮ ಮಾಡಿ ಹೋಗ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ಈಗ ನಾನು ಕೂಡ ಪ್ರದಕ್ಷಿಣೆ ಮಾಡಿ ತುಂಗಿ ಪೀಕ್ ಹತ್ರ ಹೋಗ್ತೀನಿ. ಈ ಜಾಗದಿಂದ ನಾವು ದೂರದಲ್ಲಿ ನೋಡ್ಬೋದು ತುಂಗಿ ಪೀಕ್ನ. ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಸುಮಾರು ಇನ್ನೂ ಒಂದು ಗಂಟೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಹೈಲೈಟ್ ಆಗೈತೆ ಮಾತ್ರ ಆ ಜಾಗ. ಯಾವಾಗ ಹೋಗ್ತೀನಿ ಅನ್ನಿಸ್ತೈತೆ ಅಲ್ಲಿಗೆ, ಸಖತ್ತಾಗೈತೆ.
ನಾನೀಗ ನಡ್ಕೊಂಡು ಹೋಗ್ತಾ ಇರೋದು ನಿಮಗೆ ನೋಡೋದಕ್ಕೆ ನಾರ್ಮಲ್ಲು ರೋಡ್ ಥರ ಕಾಣಿಸ್ಬೋದು. ಆದರೆ ನಾನೀಗ ಅಲ್ಲಿಂದ ಬಂದಿದ್ದಲ್ವಾ, ಅಲ್ಲಿಂದ ಆ ತುಂಗಿ ಪೀಕ್ಗೆ ಮಧ್ಯದಲ್ಲಿರೋದೇ ಇದು ಒಂದು ರೋಡು. ಇದನ್ನ ರೋಡ್ ಅನ್ನಬಾರ್ದು, ಒಂದು ಚಿಕ್ಕದು ಕಾಂಪೌಂಡ್ ವಾಲ್ ಥರ ಐತೆ. ಜಸ್ಟ್ ಆ ಕಡೆ ಹೋದರೆ ಪಾತಾಳ ಸಿಗುತ್ತೆ, ಈ ಕಡೆ ಹೋದರೆ ಪಾತಾಳ ಸಿಗುತ್ತೆ. ಇಷ್ಟೇ ಗ್ಯಾಪು. ಇಲ್ಲಿ ಕಂಬಿ ಎಲ್ಲ ಹಾಕಿದ್ದಾರೆ ಆ ಕಡೆ ಹೋಗ್ಬಾರ್ದು ಅಂತ, ಬಟ್ ಸಖತ್ತಾಗೈತೆ. ನನಗೆ ಈ ಸ್ಟೆಪ್ಸ್ ನೋಡ್ತಾ ಇದ್ರೆ ಹರಿಹರ್ಗಢ್ ಫೋರ್ಟು ಮತ್ತು ಕಲಾವಂತಿನ ದುರ್ಗು ಫೋರ್ಟು ಎರಡು ಗುರುತಿಗೆ ಬರ್ತಾ ಇದ್ದಾವೆ. ಅಲ್ಲಿ ಮಾಂಗಿ ಪೀಕ್ ಹತ್ರ ಏನು ಅಷ್ಟು ಡೇಂಜರ್ ಅನ್ನಿಸ್ತಾ ಇರಲಿಲ್ಲ, ನಾರ್ಮಲಾಗಿ ಇತ್ತಲ್ಲಿ. ಬಟ್ ಇದು ಸ್ವಲ್ಪ ಸ್ಕೇರಿ ಆಗೈತೆ ನೋಡಿ. ಇನ್ನು ಎಲ್ಲೋವಾಗ ನಾನು ನೈಸ್. ಗೈಸ್, ಫೈನಲಾಗಿ ನಾನು ಬಂದಿದ್ದೀನಿ ಸುಮಾರು 4443 ಅಡಿ ಎತ್ತರದಲ್ಲಿರೋ ದ ಗ್ರೇಟ್ ವಾಲ್ ಆಫ್ ಮಹಾರಾಷ್ಟ್ರ ಅಂತ ಹೇಳ್ತಾರೆ. ಅದೇ ಮಾಂಗಿ ತುಂಗಿ ಪೀಕ್ ಹತ್ರ. ಈ ಮಾಂಗಿ ತುಂಗಿ ಟ್ರೆಕ್ನ ದ ಗ್ರೇಟ್ ವಾಲ್ ಆಫ್ ಮಹಾರಾಷ್ಟ್ರ ಅಂತಲೂ ಕರೀತಾರೆ. ಯಾಕೆ ಅಂತಂದರೆ ಸೇಮ್ ಒಂಥರ ಚೈನಾ ವಾಲ್ ಇದ್ದಂಗೆ ಇರುತ್ತೆ. ಯಾಕೆಂದರೆ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲೋಗಿ ನಾವು ಹೋಗ್ಬಿಟ್ಟು ಅಲ್ಲಿ ಮಾಂಗಿ ಪೀಕ್ನ ನೋಡ್ಕೊಂಡು ಇಲ್ಲಿಗೆ ಬರೋವರೆಗೂ ಸ್ಟೆಪ್ಸ್ ಕಂಪ್ಲೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ವಿಚಾರ ಏನಂದರೆ ಇಲ್ಲಿರೋ ಕೋತಿಗಳು ಏನೂ ಮಾಡೋದಿಲ್ಲ. ಅದೇ ನಾನು ಹರಿಹರ್ಗಢ್ ಫೋರ್ಟ್ ಟ್ರೆಕ್ ಮಾಡೋದಕ್ಕೆ ಹೋದಾಗ ಈ ಥರ ಬ್ಯಾಗ್ ತೊಗೊಂಡೋಗಿದ್ದೆ. ಬ್ಯಾಗ್ ಜಿಪ್ ತೆಗಿತಾವೆ ಏನಾದರೂ ಇದಾವೆ ತಿನ್ನೋದಕ್ಕೆ ಅಂತ. ಅದು ಯಾವ ಟೈಮಲ್ಲಿ ಗೊತ್ತಾವು 80 ಡಿಗ್ರಿ ಸ್ಟೆಪ್ಸ್ ಹತ್ತಬೇಕಾದ್ರೆ ನಮ್ಮ ಕೈ ಎರಡು ಫುಲ್ ಬ್ಯುಸಿ ಇರ್ತವೆ, ಮೇಲ್ಗಡೆ ಹತ್ತಾ ಇರ್ತೀವಿ. ಅವಾಗ ಬಂದು ಮೇಲ್ಗಡೆ ಜಿಪ್ ತೆಗೆದು ಏನಾದರೂ ಹುಡುಕ್ತವೆ. ಸೊ ತುಂಬ ಚಾನ್ಸಸ್ ಇರುತ್ತೆ ಅಲ್ಲಿ ಬೀಳೋದು. ಬಟ್ ಇಲ್ಲಿರೋ ಕೋತಿಗಳು ಮಾತ್ರ ತುಂಬ ಪೀಸ್ಫುಲ್ಲಾಗಿ ಸೈಲೆಂಟಾಗಿರ್ತಾವಪ್ಪ. ಇನ್ನು ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 3:30 ಆಗೈತೆ. ಇನ್ನೇನು ಅರ್ಧ ಗಂಟೆ ಆದರೆ 4 ಗಂಟೆ ಆಗೋಯ್ತು. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇನ್ನು ಇಳಿಯೋದು ತುಂಬ ಈಸಿ, ಜಸ್ಟ್ ಹಿಂಗೆ ಫಾಸ್ಟಾಗಿ ಇಳಿದು ಓಡೋಗ್ಬಿಡ್ಬೋದು, ರನ್ನಿಂಗ್ ಮಾಡ್ಬೋದು. ಕೊನೆಗೂ ಮುಗೀತಪ್ಪ ಮಂಗಿ ತುಂಗಿ ಟ್ರೆಕ್ಕು ಸಕ್ಸಸ್ಫುಲ್ಲಿ. ಇಲ್ಲಿಂದ ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 4:15 ಆಗೈತೆ. ನಾನು ಅಲ್ಲಿ ಸ್ಟಾರ್ಟ್ ಮಾಡಿದ್ದು 3:30ಗೇನೋ. ಸೊ ಚೆನ್ನಾಗಿತ್ತು. ಬಟ್ ಕಾಲೆಲ್ಲ ಸಖತ್ ನೋಯ್ತಾ ಇದೆ ನನಗೆ. ಯಾಕೆಂದರೆ ಇಳಿಬೇಕಾದ್ರೆ ಕೂಡ ಸ್ವಲ್ಪ ಇಳಿಬೇಕಾದ್ರೆ ಕಂಟ್ರೋಲ್ ಇರೋಲ್ಲ ಕಾಲಲ್ಲಿ, ಸ್ವಲ್ಪ ಕಾಲು ನೋವು. ಅದು ಬೇರೆ ಬರೀ ಕಾಲಲ್ಲಲ್ವಾ. ಸೊ ಇನ್ನು ಸ್ವಲ್ಪ ಹೊತ್ತು ನೈಟ್ ಹೋಗ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ರೆ ಸರಿ ಆಗ್ಬಿಡುತ್ತೆ. ನಾನು ಬ್ಯಾಗ್ ಇಲ್ಲೇ ಇಟ್ಟಿದ್ದೆ. ಇದನ್ನೇನಾದರೂ ತಗೊಂಡೋಗಿದ್ರೆ ನಾನು ರಿಟರ್ನ್ ಗೊತ್ತಿರಲಿಲ್ಲ, ಅಲ್ಲೇ ಎಲ್ಲಾದರೂ ಮಲ್ಕೊಬಿಡ್ತಿದ್ದೆ. ಟೈಮ್ 6:30 ಆಗುತ್ತೆ. ಬರಬೇಕಾದ್ರೆ ಆಟೋ ಬಾಡಿಗೆ ಮಾಡ್ಕೊಬಂದ್ವಿ. ಯಾವುದೋ ಒಂದು 5 ಜನ ಹುಡುಗರು ಬಂದಿದ್ದರು ನಾಸಿಕಿಂದ. ಅವರು ನಾವೆಲ್ಲ ಶೇರಿಂಗ್ ಮಾಡ್ಕೊಂಡು ಒಂದು 400 ರೂಪಾಯಿಗೇನೋ ಮಾತಾಡಿದ್ವಿ. ಈಗ ಅವರು ನಾಸಿಕ್ ಹೊರಟೋದ್ರು. ನಾನು ಇಲ್ಲಿಂದ ಸೂರತ್ಗೆ ಹೋಗ್ಬೇಕಾಯ್ತು. ಸೂರತ್ಗೆ ಬಸ್ಸು 6 ಗಂಟೆಗೆಲ್ಲ ಇರೋದು, 8 ಗಂಟೆಗೆ. ಈಗ 8 ಗಂಟೆವರೆಗೂ ನಾನು ಇಲ್ಲೇ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಬೇಕು. ಯಾವಾದರೂ ಹೋಟೆಲ್ಸ್ ಇರ್ತಾವ ನೋಡಿ ಸ್ಟೇ ಆಗೋಣ ಅಂತ ಅಂದ್ಕೊಂಡೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನು ಇಲ್ಲಿ ಹೋಟೆಲ್ಸು ಇಲ್ಲ. ಇನ್ನು ಒಂದೇ ಆಪ್ಷನ್ ನನಗೆ ಡೈರೆಕ್ಟಾಗಿ ಸೂರತ್ ಹೋಗಬೇಕು. ಸೂರತ್ ಬಂದ್ಬಿಟ್ಟು ಇಲ್ಲಿಂದ 140 ಕಿಲೋಮೀಟ್ರ್ ಐತೆ.
ಸೂರತ್ಗೆ ಹೋಗೋದಕ್ಕೆ ಒಂದು ಬಸ್ ಬಂದೈತೆ, ಬಟ್ ಆದರೆ ಇದರಲ್ಲಿ ಜಾಗ ಇಲ್ವಂತೆ, ಎಲ್ಲ ರಿಸರ್ವೇಷನ್ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನೆಕ್ಸ್ಟ್ 10 ಗಂಟೆವರೆಗೂ ವೆಯ್ಟ್ ಮಾಡ್ತೀನಿ. ಇದು 8 ಗಂಟೆ ಬಸ್ಸು. ಓಕೆ, ಈಗ ಸ್ವಲ್ಪ ರಿಲೀಫ್ ಆಯಿತು. ಯಾಕೆ ಅಂತಂದರೆ ಜಸ್ಟ್ ಈಗ ನಾವು ಒಂದು ಯಾವುದೋ ಒಂದು ಬಸ್ ಬುಕ್ ಮಾಡ್ಕೊಂಡೆ, ಟ್ರೈ ಮಾಡಿದೆ, ನೋಡೋಣ. ಅವರು ಹೇಳಿದ್ರು ನನಗೆ ರಿಸರ್ವೇಷನ್ ಮಾಡ್ಕೊಂಡ್ರೆ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಇದ್ಕೊಂಡು ಒಂದು ಸರಿ ಹೋಗ್ಬಿಟ್ಟು ಟ್ರೈ ಮಾಡಿದೆ. ಇಲ್ಲಿಂದ ತಾರಾಬಾದಿಂದ ಡೈರೆಕ್ಟಾಗಿ ಸೂರತ್ಗೆ ಏನಾದರೂ ಬಸ್ ಸಿಗುತ್ತೇನೋ ಅಂತ. ಬಟ್ ಲಕ್ಕಿ ಒಂದೇ ಒಂದು ಸೀಟ್ ಖಾಲಿ ಇತ್ತು, ಯಾವುದು ಪ್ರೈವೇಟ್ ಬಸ್ಸಲ್ಲಿ. ಅದು ಬಂದ್ಬಿಟ್ಟು 600 ರೂಪಾಯಿ ಸ್ಲೀಪರ್ ಬಸ್ ಅಂತೆ. ಈಗ 11 ಗಂಟೆ ಬರುತ್ತೆ. 11 ಗಂಟೆಗೆ ಇರ್ತಾರೆ. ಕರೆಕ್ಟಾಗಿ ನಾನು ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ? 3:15ಗೆ ಸೂರತ್ಗೆ ಹೋಗ್ತೀನಿ. ಸೊ ತುಂಬ ಖುಷಿ ವಿಚಾರ. ಅಣ್ಣವರೆಲ್ಲ ನನ್ನೇ ನೋಡ್ತಾರೆ. ಹಾಯ್ ಬೋಲೋ. ಅವ್ರು ಹೇಳ್ತಿದ್ರು ಬಸ್ಸು ಕಿतना बजे को आता है वो प्राइवेट गाड़ी? 10:30 बजे को आता है ना? अच्छा अच्छा, वो मेरे को वो टिकट में दिख रहे 11 बजे को आता है सर. ಹಾಂ, ಬಟ್ ಅದರಲ್ಲಿ 11 ಗಂಟೆ ತೋರಿಸ್ತಾ ಇತ್ತು. ಇವ್ರು ಹೇಳ್ತಿದ್ದಾರೆ 10:15 ಅಂತ ಹೇಳ್ತಿದ್ರು. ನೀವು ಅಲ್ಲಿ ಊಟಕ್ಕೆ ಏನಾದರೂ ನಿಲ್ಲಿಸ್ಬೋದೇನೋ ಗೊತ್ತಿಲ್ಲ. थैंक यू भैया. अरे ले, नहीं एक सर बस हो गया, खाना हो गया मेरा. अरे ले, नहीं हाँ, दो बस. बहुत धन्यवाद. ठीक है. थैंक यू. बस अभी मैं खाना खा गया है इसीलिए. ಟೈಮ್ ಬಂದ್ಬಿಟ್ಟು 10:20 ಆಗ್ತಾ ಬಂತು, ಇನ್ನೂ ಬಸ್ ಬರಲಿಲ್ಲ. ಚಳಿಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈಗ ನಾನು ಆಲ್ಮೋಸ್ಟ್ ಆಲ್ ಗುಜರಾತ್ ಬಾರ್ಡ್ರ್ ಹತ್ರ ಇದ್ದೀನಲ್ಲ, ಇಲ್ಲಿ ಫುಲ್ಲು ಚಳಿ ಸ್ಟಾರ್ಟ್ ಆಗೈತೆ. ನಾನು ಮಹಾರಾಷ್ಟ್ರದಲ್ಲಿ ಎಲ್ಲಿ ಮುಂಬೈ ಹತ್ರ ಇದ್ರಾಗ ಏನು ಅಷ್ಟು ಚಳಿ ಆಗ್ತಿರಲಿಲ್ಲ. ಬಟ್ ಈಗ ಜಾಕೆಟ್ ಹಾಕೋಬೇಕು ಅನ್ನಿಸ್ತೈತೆ. ಜಾಕೆಟ್ ಬ್ಯಾಗಲ್ಲಿ ಐತೆ. ನೋಡೋಣ, ಅವ್ರು ಫೋನ್ ಮಾಡಿದ್ರು ಇನ್ನೊಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ. ಬರ್ತಾರೆ ನೋಡೋಣ ಕರೆಕ್ಟ್ ಟೈಮ್ಗೆ. ಬಸ್ಸೇನಾ ಅದು? 11 ಗಂಟೆಗೆ ಬರಬೇಕಾಗಿರೋ ಬಸ್ಸು 10:15ಗೆ ಬಂದೈತೆ. ಗ್ರೇಟಪ್ಪ, ಇಷ್ಟು ಬೇಗ ಬಂದಿರೋದು ಶಾಕ್ ನಾನು. ಈಗ ನಾನು ಬಸ್ಸಲ್ಲೇ ಇದ್ದೀನಿ, ಆ ಕಡೆ ಈ ಕಡೆ ಡ್ಯಾನ್ಸ್ ಆಡ್ತಾನೆ ಐತೆ. ಇದು ಬಂದ್ಬಿಟ್ಟು ನಾನ್ AC. ಈ ಟೈಮಲ್ಲಿ AC ಯಾರಿಗೆ ಬೇಕಾಗುತ್ತೆ? ಆ ರೇಂಜಿಗೆ ಚಳಿ ಆಗ್ತಾ ಇತ್ತು. ಓಕೆ, ಈಗ ನಾನು ಗುಜರಾತ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಜಸ್ಟ್ ಒಂದು 10-15 ಕಿಲೋಮೀಟ್ರ್ ಕ್ರಾಸ್ ಮಾಡಿದ್ರೆ ನಾವು ಗುಜರಾತ್ ಬಾರ್ಡ್ರನ್ನ ಕ್ರಾಸ್ ಮಾಡ್ತೀವಿ. ಅಂದರೆ ಜಸ್ಟ್ ಇನ್ನೊಂದು 10-15 ಕಿಲೋಮೀಟ್ರ್ ಮುಂದೆ ಹೋದ್ರೆ ನಾವು ಗುಜರಾತ್ಗೆ ಹೊರಟೋಗ್ತೀವಿ. ಓಕೆನಾ? ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಅರುಣ್ ಟ್ರಾವೆಲ್ ಸ್ಟೋರೀಸ್ ಅಂತ ಇರುತ್ತೆ, ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯಾಕೆಂತಂದರೆ ನಾನು ಅಲ್ಲಿ ಡೈಲಿ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ. ಎಕ್ಸಾಂಪಲ್ ಯೂಟ್ಯೂಬಲ್ಲಿ ವೀಡಿಯೋ ಬರೋದು ಒಂದಿನ ಲೇಟ್ ಆಗುತ್ತೆ, ಆದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲಿದ್ದೀನಿ, ಯಾವ ವೀಡಿಯೋ ಹಾಕ್ತೀನಿ ನೆಕ್ಸ್ಟು, ನನ್ನ ಡೈಲಿ ಅಪ್ಡೇಟ್ಸು ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ನೀವು ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಮತ್ತು ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.